ಯಶ್ ತಾಯಿ ಪುಷ್ಪಾ ವಿರುದ್ಧ ಅಕ್ರಮ ಜಾಗ ಒತ್ತುವರಿ ಆರೋಪ ಕೇಳಿಬಂದಿದೆ. ಹಾಸನ ಬಡಾವಣೆ ಠಾಣೆಗೆ ಪ್ರತಿ ದೂರು ಕೊಡೋದಕ್ಕೆ ಯಶ್ ತಾಯಿ ಬಂದಿದ್ದಾರೆ. ಕೋರ್ಟ್ ಆದೇಶ ತಂದು ಪುಷ್ಪಾ ಮನೆ ಕಾಂಪೌಂಡ್ ಕೆಡವಿದ್ರು ದೂರುದಾರ. ವಿದ್ಯಾನಗರ ಬಡಾವಣೆ ಮನೆ ಬಳಿ ಕಾಂಪೌಂಡ್ ಹಾಕಿಸಿದ್ದ ಆರೋಪ. 1500 ಅಡಿ ಜಾಗ ಒತ್ತುವರಿ ಆರೋಪ ಮಾಡಿದ್ರು ದೂರುದಾರ ದೇವರಾಜ್. ವಿವಾದಿತ ಸ್ಥಳದ ಮಾಲಕಿ ಲಕ್ಷ್ಮಮ್ಮರಿಂದ ಜಿಪಿಎ ಪಡೆದಿದ್ದಾರೆ ದೇವರಾಜ್. ಕೋರ್ಟ್ ಆದೇಶ ತಂದು ಮನೆ ಕಾಂಪೌಂಡ್ ಕೆಡವಿದ್ರು ದೂರುದಾರ. ಅದಕ್ಕೆ ಈಗ ಯಶ್ ತಾಯಿ ಪ್ರತಿ ದೂರು ಕೊಡೋದಕ್ಕೆ ಬಂದಿದ್ದಾರೆ. ಪೊಲೀಸ್ ಠಾಣೆಗೆ ಬಂದ ವಿಜುವಲ್ ನೀವು ನೋಡ್ತಾ ಇದ್ದೀರಾ. ವಿದ್ಯಾನಗರ ಬಡಾವಣೆ ಬಳಿ 1500 ಅಡಿ ಜಾಗ ಒತ್ತುವರಿಯ ಆರೋಪ ಕೇಳಿಬಂದಿದೆ. ಕಾಂಪೌಂಡ್ ತೆರವು ಮಾಡಿದ್ದಕ್ಕೆ ಯಶ್ ತಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಅನುಮತಿ ಇಲ್ಲದೆ ಹೇಗೆ ಕಾಂಪೌಂಡ್ ಕೆಡವಿದ್ರು? ಪೊಲೀಸರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದ್ದಾರೆ ಯಶ್ ತಾಯಿ. ವಕೀಲ ದುರ್ಗಾ ಪ್ರಸಾದ್ ಜೊತೆ ಯಶ್ ತಾಯಿ ಆಗಮಿಸಿದ್ದಾರೆ. ನಾನಿಲ್ಲದ ವೇಳೆ ಕಾಂಪೌಂಡ್ ಕೆಡವಿದ್ದಕ್ಕೆ ಅಸಮಾಧಾನ ಅಂತ ತಮ್ಮ ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾರೆ. ಸಮಾಧಾನವಾಗಿ ಮಾತಾಡೋದಕ್ಕೆ ಪುಷ್ಪಾಗೆ ಇನ್ಸ್ಪೆಕ್ಟರ್ ಸೂಚನೆ ಕೊಟ್ಟರು. ಸಮಾಧಾನವಾಗಿ ಮಾತಾಡಿ ನೀವು ಅಂತ. ಜನವರಿ 4ರಂದು ಹಾಸನ ವಿದ್ಯಾನಗರದಲ್ಲಿ ಈ ಘಟನೆ ನಡೆದಿದೆ. ಎಲ್ಲ ಇರ್ತಾರೆ, ನೈಟ್ ಅಲ್ಲಿ ಬಂದು ಮನೆ ಗಲಾಟೆ ಮಾಡಿದ್ದಾರೆ ಅಂತ ಇನ್ನೊಂದು ಕಂಪ್ಲೇಂಟ್ ಕೊಡಕ್ ಬಂದಿದ್ದೆ ನಾನೇ. ಅದನ್ನ ಸಾಹೇಬರು ತಗೊಂಡಿದ್ದಾರೆ, ಮಾತಾಡಿದ್ದಾರೆ, ಎಲ್ಲ ನಾನ್ ಮಾಡ್ಕೊಡ್ತೀನಮ್ಮ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಹುಡುಗರು, ನಮ್ಮ ಲಾಯರ್ ಇದಾರಲ್ಲ, ನಮ್ ಸಂಜಯ್ ಅವ್ರು ನೋಡ್ಕೋತಾರೆ ಮಿಕ್ಕಿದ್ದು. ಮುಂದೆ ಕೋರ್ಟ್ ಅಲ್ಲಿ ಏನಾಗುತ್ತೆ, ನಮ್ದು ತಪ್ಪಿದ್ಯೋ ಅವ್ರ ತಪ್ಪಿದ್ಯೋ ನೋಡಿದ್ಮೇಲೆ ನಾನು ಪ್ರೆಸ್ ಮೀಟ್ ಕರೆದು ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಕೋರ್ಟ್ ಇಂದ ಆರ್ಡರ್ ಬರ್ಬೇಕು. ಅದು ನಮ್ದು ಒಂದು 6 ವರ್ಷ ಆಗಿದೆ. ಬಟ್ ನಾನು ನಮ್ಮ ಫಾರಿನ್ ಅಲ್ಲಿ ಒಬ್ರು ನಮ್ಮ ಇದೆ ಹಾಸನ್ ಹುಡುಗ, ಅವರ ಮಕ್ಕಳ ಎಜುಕೇಶನ್ಗೆ ಅಂತ ತೆಗೆದು ಬಿಟ್ಕೊಂಡಿದ್ರಂತೆ. ಅವರು ರಿಕ್ವೆಸ್ಟ್ ಮಾಡಿದ್ರು, ನಾನ್ ಯಾವಾಗ್ಲೂ ಮಾಡ್ತಾ ಇದ್ರು ಬಂದು. ನಾನ್ ಯಶ್ ಹತ್ರ ಹೇಳಿದೆ, ಯಶ್ ಅಮ್ಮ ನಮ್ಗೆ ಯಾಕಮ್ಮ ನಾವ್ ಅಲ್ಲಿ ಇರಲ್ಲ, ನಾವ್ ತೋಟದಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಅಮ್ಮ ನನ್ ಮಗಂದು ಫೀಸ್ ಕಟ್ಬೇಕು, ನಾನು ಅದಕ್ಕೆ ಇದನ್ನ ತೆಗೆದ್ಬಿಟ್ಟು ಮೈಸೂರಲ್ಲಿ ಇದೆ ತಗೊಳ್ಳಿ ಅಂದ್ರೆ ಬೇಡ ಅಂತ ಇದನ್ನ ಕಾನೂನು ಬದ್ಧವಾಗಿ ತಗೊಂಡಿದೀವಿ. ಸುಮ್ಮನೆ ಏನೋ ಬೇರೆ ತರ ತಗೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.